ಮೊದಲನೇದಾಗಿ ನಾನು ಯಾರ ಬಗ್ಗೆನೂ ಚಾಡಿ ಹೇಳುವಂತ ನನಗೆ ಸ್ವಭಾವ ಇಲ್ಲ. ನಾನು ಕೆಲಸ ಮಾಡ್ಕೋತ ಹೋಗವ, ಲಾಬಿ ಮಾಡುವಂತ ಮನುಷ್ಯ ನಾನಲ್ಲ. ಕೆಲಸ ಮಾಡ್ಕೊಂತ ಇದ್ದಿದ್ರಿಂದ ನಾವು ಇಲ್ಲೇ ಇದೀವಿ. ಇನ್ನು ನಮ್ಗೆ ಪಕ್ಷ ಕೇಳಿದ್ರೆ ನಾನು ಹೇಳ್ತೀನಿ. ಅಂದ್ರೆ ಇನ್ನು ಯಾರು ನಮ್ಗೆ ಸಂಪರ್ಕ ಮಾಡಿಲ್ವಾ? ಯಾರು ಇಲ್ಲ, ಕೇಳಿದಾಗ ನಾನು ಹೇಳ್ತೀನಿ. ನಮಗ್ ಹೇಳ್ತಾ ಇದಾರೆ ಸತೀಶ್ ಜಾರಕಿಹೊಳಿ ಅವರು ಈ ಬಗ್ಗೆ ಸಮಗ್ರವಾಗಿ ನಿಮ್ ಕಡೆಯಿಂದ ಮಾಹಿತಿ ತಗೊಂಡಿದ್ದಾರೆ. ಇಲ್ಲ, ಸುಮ್ಮನೆ ನೋಡಿ, ಜಾರಕಿಹೊಳಿ ಕುಟುಂಬದ ಬಗ್ಗೆ ಇಲ್ಲಿ ಅಥಣಿಯಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜಾರಕಿಹೊಳಿ ಕುಟುಂಬದವರು ಇಲ್ಲಿ ಯಾವ ರೀತಿಯೂ ಇನ್ವಾಲ್ವ್ ಇಲ್ಲ. ಯಾವುದೇ ಒಂದು ಸಭೆ ಸಮಾರಂಭಕ್ಕೆ ಬಂದು ಮಾತಾಡಿದ ಹೋದ ತಕ್ಷಣ ಅವರ ನೇತೃತ್ವ, ಅವ್ರದೇ ಎಲ್ಲ ಪಿತೂರಿ, ಅವರೇ ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದು ಬಿಂಬಿಸ್ತಾ ಇದ್ದಾರೆ. ಅವ್ರಿಗೆ ಹೇಳಲಿಕ್ಕೆ ಬೇರೆ ಒಂದು ವಿಷಯ ಇಲ್ಲ, ಅದಕ್ಕೆ ಅವ್ರ ಮೇಲೆ ಹಾಕ್ತಾ ಇದ್ದಾರೆ. ಸಕ್ರಿ ಫ್ಯಾಕ್ಟರಿ ಇಲೆಕ್ಷನ್ ನಾವು ಮಾಡೀವಿ, ಸಕ್ರಿ ಫ್ಯಾಕ್ಟರಿ ಇಲೆಕ್ಷನ್ ನಾವು ಕ್ಯಾನ್ವಾಸ್ ಮಾಡೀವಿ, ಸಕ್ರಿ ಫ್ಯಾಕ್ಟರಿ ಇಲೆಕ್ಷನ್ ನಮ್ಮದು ಕ್ಯಾಂಡಿಡೇಟ್ಸ್ ಇಲೆಕ್ಷನ್. ಫೇಲ್ಯೂರು ನಮ್ದೇ, ಸಕ್ಸಸ್ಸು ನಮ್ದೇ. ಸುಮ್ಮನೆ ಅವ್ರ ಹೆಸರು ಇಲ್ಲಿ ದಯವಿಟ್ಟು ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೊಂದು ಏನ್ ಎಬ್ಬಿಸ್ತಾ ಇದ್ದಾರೆ ಅಂದ್ರೆ, ಹೊರಗಿನವ್ರು ಬರ್ತಾರೆ, ಹೊರಗಿನವ್ರು ಬರ್ತಾರೆ, ಹೊರಗಿನವ್ರು ಬರ್ತಾರೆ ಅಂತ. ಹೊರಗಿನವ್ರದಿಂದ ನಮ್ಗೆ ಯಾವುದೂ ಅನ್ಯಾಯ ಆಗಿಲ್ಲ. ಹೊರಗಿನವ್ರು ನಮ್ಮ ಆಂತರಿಕ ವಿಷಯದಲ್ಲಿ ಯಾವತ್ತೂ ಇನ್ವಾಲ್ವ್ ಆಗಿಲ್ಲ, ಯಾರಿಗೂ ಕೆಟ್ಟ ಬಯಸಿಲ್ಲ, ಯಾರಿಗೂ ಏನೂ ಮಾಡಿಲ್ಲ. ಏನ್ ನಮ್ಗೆ ತೊಂದರೆ ಆಗ್ತಾ ಇರೋದು ನಮ್ಮ ಒಳಗಿನವ್ರದಿಂದ ಆಗ್ತಾ ಇದೆ. ಅದು ಯಾರಿಂದ ಅನ್ನೋದು ನಿಮ್ಗೆ ಗೊತ್ತದೆ. ಸುಮ್ಮನೆ ಹೊರಗಿನವ್ರ ಹೆಸರು ಯಾಕೆ ತಗೋತೀರಿ? ಪ್ರತಿಯೊಂದಕ್ಕೂ ಜಾರಕಿಹೊಳಿ ಅವ್ರ ಹೆಸರು ಯಾಕೆ ಹೇಳ್ತರ್ತೀರಿ? ಅವರಿಂದ ಇಂಥ ಒಬ್ಬ ವ್ಯಕ್ತಿಗೆ ಹಿಂಗ ಅನ್ಯಾಯ ಆಗ್ಯದಂತ ನಾನು ನಿಮ್ಗೆ ಓಪನ್ ಚಾಲೆಂಜ್ ಕೊಡ್ತೀನಿ. ನೀವು ತೋರಿಸ್ಕೊಡ್ರಿ. ನಮ್ಮ ತಾಲೂಕಿನಲ್ಲಿ ಜಾರಕಿಹೊಳಿ ಅವರಿಂದ, ಜಾರಕಿಹೊಳಿ ಸಹೋದರರಿಂದ ಇಂಥದ್ದೊಂದು ಅನ್ಯಾಯ ಆಗ್ಯದಂತ ತೋರಿಸ್ಕೊಡ್ರಿ, ನಾನು ಒಪ್ಕೋತೀನಿ. ನೀವು ರಾಜ್ಯ ಮಟ್ಟದಲ್ಲಿ ಎಲ್ಲಾ ಮುಖಂಡರ ಜೊತೆ ಹಿಂದಕಿನಿಂದ ಪರಿಚಯ ಮತ್ತೆ ಸಂಪರ್ಕ ಕೂಡ ಇದೆ ಸರ್. ಏನಾದರೂ ಸೌದಿ ಬಗ್ಗೆ ದೂರು ಕೊಡ್ತೀರಾ ಹೈಕಮಾಂಡ್ಗೆ? ಈಗ ಅಂತ ಸಂದರ್ಭ ಬಂದಿಲ್ಲ, ಬಂದಾಗ ನೋಡೋಣ. ನಾನು ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಯಾರಿಗೆ ನನಗೆ ಟಿಕೆಟ್ ತಪ್ಪಿದಾಗ್ಲೂ ಸಹಿತ ಒಂದೇ ಒಂದು ವರ್ಡ್ ಮಾತನಾಡದೆ ಅವ್ರು ಬೆನ್ ಹತ್ತಿದ್ದೀನಿ. ನನ್ನ ಸ್ಥಳದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಬಂಡಾಯ ಹಾಕ್ತಿದ್ರು, ಮತ್ತೇನೇನೋ ಮಾಡ್ತಿದ್ರು. ನಾನು ಒಂದೇ ಒಂದು ಮಾತು ಆಡದೆ ಅವ್ರ ಗೆಲುವಿನಲ್ಲಿ ನಂದು ಸಿಂಹಪಾಲ ಇದೆ. ಅವ್ರು ಒಪ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವ್ರ ಗೆಲುವಿನಲ್ಲಿ ನನ್ನ ಸಿಂಹಪಾಲ ಇದೆ. ನಾನು 4 ವರ್ಷದ ದುಡ್ದಿದ್ದ ಪರಿಶ್ರಮ ಇದೆ, ಬೆವರಿದೆ. ನನ್ನಂತೆ ಅನೇಕ ಮುಖಂಡರು, ಅನೇಕ ಕಾರ್ಯಕರ್ತರ ಪರಿಶ್ರಮ ಇದೆ. ಇಂಥ ಸಂದರ್ಭದಲ್ಲಿ ಅವ್ರ ಟಿಕೆಟ್ ಸಿಕ್ಕ ಮೇಲೂ ನಾವು ವಿರೋಧ ಮಾಡಿಲ್ಲ. ಈಗ ನಾನು ನನ್ನ ಅಧ್ಯಕ್ಷ ಸ್ಥಾನದ ಸಂಬಂಧ ನಾನು ಬಹಿರಂಗವಾಗಿ ಏನು ಹೇಳೋದಿಲ್ಲ. ಸಂಬಂಧಿಸಿದ ಮುಖಂಡರು ಕೇಳಿದ್ರೆ, ನಮ್ಮ ಹಿರಿಯರು, ನಮ್ಮ ಹೈಕಮಾಂಡ್ ಕೇಳಿದ್ರೆ ನನ್ನ ನೋವು ಏನು ಅನ್ನೋದನ್ನ ಅವ್ರ ಮುಂದೆ ಹೇಳ್ತೀನಿ. ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.